ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇನ್ನು 6 ತಿಂಗಳು ಕಳೆಯಲಿ, ತಾಕತ್ತು ಏನು ಎಂಬುದನ್ನು ತಿಳಿಸುತ್ತೇನೆ. ನನ್ನ ಪತ್ನಿ ಭಾರತಿ ಅವರಿಗೆ ತುಮೂಲ್ ಚುನಾವಣೆಯಲ್ಲಿ ಯಾರು ಸಹಕಾರ ಕೊಟ್ಟಿಲ್ಲ, ಅವರ ಮೇಲೆ ನನಗೆ ದ್ವೇಷ ಇಲ್ಲ ಎಂದು ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಪ್ರಪ್ರಥಮ ಬಾರಿಗೆ ತುಮೂಲ್ ನಿರ್ದೇಶಕರಾಗಿ ಆಯ್ಕೆಯಾದ ಮಹಿಳಾ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರಿಗೆ ಗುಬ್ಬಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕಿ ಭಾರತಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು, ಇಡೀ ತಾಲೂಕು ಜಿಲ್ಲೆಯಲ್ಲಿ ನನ್ನ ಪತ್ನಿಗೆ ಯಾರು ಸಹಕಾರ ಕೊಟ್ಟಿಲ್ಲವೋ ಅಂತವರ ಮೇಲೆ, ನನ್ನ ಹೆತ್ತ ತಾಯಿ ಮೇಲೆ ಆಣೆ, ನನಗೆ ಬೇಜಾರಿಲ್ಲ, ದ್ವೇಷನೂ ಇಲ್ಲ. ಅಂತ ಮನೋಭಾವನೆ ಕೂಡ ನಾನು ಬೆಳೆಸಿಕೊಂಡವನಲ್ಲ. ನನ್ನ ಹೆಂಡತಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಲು ಬಿಡುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇನ್ನು 6 ತಿಂಗಳು ಕಳೆಯಲಿ, ತಾಕತ್ತು ಏನು ಎಂಬುದನ್ನು ತೋರಿಸುತ್ತೇನೆ. ನನ್ನ ಪತ್ನಿಗೆ ಬೆಂಬಲ ನೀಡಿದ ಎಲ್ಲರಿಗೂ ಅಭಿನಂದನೆ ಎಂದು ತಿಳಿಸಿದರು. ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡತಕ್ಕಂಥ ಕೆಲಸಗಳಿಂದಲೂ ಕೂಡ ಸಹಕಾರ ಸಂಘದಲ್ಲಿ ಜಾತಿ ಇರಬಾರ್ದು, ಪಕ್ಷ ಇರಬಾರ್ದು, ಧರ್ಮ ಇರಬಾರ್ದು, ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಕಟ್ಟತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥ, ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಾವೆಲ್ಲ ಇದನ್ನ ನೋಡ್ಕೊಂಡೇ ಬಂದಿದ್ದೀನಿ. ನಾನು 3 ಚುನಾವಣೆ ಸೋಲಿಸ್ತೀನಿ ಅಂತ ಅಂದ್ರು, ಏನು ಮಾಡಕ್ಕಾಗಲ್ಲ. ಜನರು ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಯಾವನ್ನು ತೆಗಿಯೋಕ್ಕಾಗಲ್ಲ, ಯಾವನ್ನು ನೀರು ಮಾಡಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂಥರ ರಾಕ್ಷಸಿದ್ದಕ್ಕೆ ನೀವು ಅನ್ಕೊಂಡಿರ್ಬೋದು. ಏನಾರಾಗ್ಲಿ ಆ ರೀತಿ ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಹೊರತಕ್ಕಂಥದ್ದು. ಚುನಾವಣೆ ಯಾವುದೇ ಇರ್ಬೋದು, ಯಾವತ್ತೂ ಕೂಡ ಸುಲಭವಾಗಿ ಚುನಾವಣೆಗಳನ್ನ ಮಾಡಲ್ಲ. ಎಂಥ ಚುನಾವಣೆ ಆದ್ರೂ ಹೆಂಗೆ ಇರಲಿ, ಏನಾದ್ರಾಗ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಕ್ಕಂಥದ್ದು. ನಾನು ಯಾವತ್ತೂ ಹಿಂಬಾಗ್ಲಿಂದ ರಾಜಕಾರಣ ಮಾಡಿರ್ತಕ್ಕಂಥದ್ದಲ್ಲ, ಹಿಂಬಾಗ್ಲಿಂದ ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥದ್ದು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಕೊಂಡೇನಿರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅಲ್ಲಿ ಅಧ್ಯಕ್ಷ ಆಗ್ಬಿಡ್ಬೋದಿರಲ್ಲ, ನಮ್ಮ ಅಮ್ಮನಡೆ ಅವಳು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆಸಕ್ತಿ ಇಲ್ಲ, ಅವ್ರ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಭಾಗದಿಂದ ಇನ್ನೊಬ್ಬರ ನೆರಳಲ್ಲಿ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ತುಮೂಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರು, ನಾನು ಎಸ್ಆರ್ ಶ್ರೀನಿವಾಸ್ ಗರಡಿಯಲ್ಲಿ ಬಂದಂತವಳು. ಎಷ್ಟೋ ಜನ ಹೇಳಿದರು, 40 ವರ್ಷದಿಂದ ಒಬ್ಬ ವ್ಯಕ್ತಿ ಗೆಲ್ಲುತ್ತಾ ಬರುತ್ತಿದ್ದಾರೆ, ಅವರನ್ನು ಸೋಲಿಸುವುದು ಬಹಳ ಕಷ್ಟ ಎಂದಾಗ ನಾನು ಮುಂದೆ ಇಟ್ಟ ಕಾಲನ್ನ ಹಿಂದೆ ತೆಗೆಯದೆ ಚುನಾವಣೆ ಎದುರಿಸಿ ಗೆದ್ದು ಬಂದೆ. ನನ್ನ ಪತಿ ಎಸ್ಆರ್ ಶ್ರೀನಿವಾಸ್ ಅವರು ಹೇಗೆ ಜನಗಳಿಗೆ ಸ್ಪಂದಿಸುತ್ತಾರೋ ಅವರ ಹಾಗೆ ನಾನು ಕೂಡ ಜನಗಳ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ, ಯಾರು ಭಯಪಡಬೇಡಿ ಎಂದರು. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯನ್ನು ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ನಾನು ಯಾರಿಂದಲೂ ಕೂಡ ಹಿಂಬಾಗಿಲಿಂದ ಅಧಿಕಾರ ಗಳಿಸಿರ್ತಕ್ಕಂಥದ್ದಲ್ಲ. ತಾಕತ್ತು ತೋರಿಸೋದು ಎಲ್ಲಿ ಇರ್ತಕ್ಕಂಥದ್ದನ್ನ ನಾನು ತೋರಿಸ್ತೀನಿ. ನಾನು ತಾಕತ್ತಿರೋವಕ್ಕೆ 6 ಸಾರಿ ನಾನು MLA ಆಗಿರ್ತಕ್ಕಂಥದ್ದು, 6 ಚುನಾವಣೆಗಳನ್ನು ಗೆದ್ದಿರ್ತಕ್ಕಂಥದ್ದು, 5 ಬಾರಿ MLA ಆಗಿರ್ತಕ್ಕಂಥದ್ದು. ಯಾರು ನಪಂಸಕರು 5 ಬಾರಿ MLA ಆಗ್ತಾರೆ? ತಾಕತ್ತಿದ್ರೆ ಅಲ್ವಾ ಆಗಕ್ಕಾಗೋದು? ತಾಕತ್ತೈದು ಇಲ್ವಾ? ಗೆಲ್ಬೇಕು, ಎಲ್ಲ ಗೆಲ್ತೀವಿ. ಆದ್ರೆ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಐತಲ್ಲ, ಚುನಾವಣೆ ವ್ಯವಸ್ಥೆ ಒಳಗೆ ಆ ಕೆಲಸಗಳನ್ನ ಮಾಡಬಾರ್ದು, ಯಾರು ಮಾಡಬಾರ್ದು. ನಾನು ಮಾಡಬಾರ್ದು, ಯಾರು ಮಾಡಬಾರ್ದು. ನಾನು ಒಬ್ಬರಿಗೆ ಒಂದ್ಸಾರಿ ಮಾತುಕೊಂಡ್ರೆ ಮನೆ ಬಾಕಿ ಬರೋರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಸಣ್ಣ ಕೆಲಸ ಸಮಾಜದಲ್ಲಿ ಇರ್ತಕ್ಕಂಥದ್ದು, ಅದನ್ನ ತಗೊಳ್ಳಬಹುದು. ಏನಾದ್ರು ಮಾಡಿ ಅವ್ನು ತೆಗೀರಿ, ಏನಾದ್ರು ಮಾಡಿ ಅವ್ನು ತೆಗೀರಿ, ನಮ್ಮನ್ನ ಅನ್ಬೈದ ಹಿಂಬೈದ ಅಂತ ಜನ ಉಪ್ಸಿ ನಾನು ಹೆಂಡತಿ ಆಗ್ತಿದ್ದಂಗೆ ಪಾಪ ಅವ್ನು ಆಗ್ತಿರ್ಲಿಲ್ಲ. ಇವನ್ ಬಂದ ಮಾತಾಡ್ಕೊಂಡು ಹೋಗಿದ್ದೆ. ಯಾರು? ನಮ್ಮ ಕರಿಯಗೌಡ ಮಗ
ಶೇಖರಿ ಪಾಪ ಮಾತಾಡಿದ್ದಾರೆ, ಮಗಂತವ್ರು ಮಾತಾಡಿದ್ದ, ನಂತವ್ರು ಮಾತಾಡಿದ್ದಾರೆ. ಅವನವೇನೋ ಕೆಲಸಗಳಿತ್ತು ಅವ್ರು ಮಾಡ್ಕೊಡ್ರಣ ಅಂತಕ್ಕಂಥ ಪ್ರಸ್ತಾಪ ಮುಂದಿಟ್ಟಿದ್ದ, ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಸರಿಯಾಗಿದ್ದ. ಪಾಪ ಅವರು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ, ಅಣ್ಣ ಅವರು ಬೆಂಗಳೂರಿಗೆ ಕರೆಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಸೋಸಕ್ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬಹುದು, ಮೇಲೆ ಒಬ್ಬ ಇರ್ತಾರೆ, ನಮ್ಮನ್ನೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಮಾಡಿದ್ದೇ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ, ಪೂರಕವಾಗಿ ಕುಟುಂಬಗಳು ಬೆಳೀಲಿಕ್ಕೆ ತಮ್ಮ ಸಹಕಾರವನ್ನು ಎಷ್ಟು ಪ್ರಮಾಣದಲ್ಲಿ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಅಂದ್ರೆ, ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ ಅವರಿಗೆ ಹೆಚ್ಚಿನ ಸಹಕಾರವನ್ನು ಸರ್ಕಾರವು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ನಾವೊಂದು ಮನೆ ತಗೋಬೇಕು ಅಂತಂದ್ರೆ ನನ್ನ ಹೆಸರಿದ್ರೆ ಮನೆ ಕೊಡೋದು ಹೋಗಿ ಹೇಳ್ತಾರೆ, ನೀವಿದ್ರೆ ಹೆಣ್ಮಕ್ಳ ಹೆಸರಿದ್ರೆ ನಿಮಗೆ ಮನೆ ಕೊಡ್ತಕ್ಕಂಥದ್ದು. ಅದು ಬೇಡ, ನಾವು ಬ್ಯಾಂಕಿಗೆ ಹೋಗಿ ಸಾಲ ಕೇಳಿ ನಮ್ಗೆ ಸಾಲ ಕೊಡೋದು. ಯಾಕೆಂದ್ರೆ ನಾವು ಗಿರಾಕಿಗಳು ಕಾಯ್ತೀವಿ, ಯಾವ ಸರ್ಕಾರ ಚೇಂಜ್ ಆಗುತ್ತೆ, ಯಾರು ಬರ್ತಾರೆ, ಚೀಫ್ ಮಿನಿಸ್ಟರ್ ಯಾರಾಗ್ತಾರೆ, ಏನಾದ್ರು ಘೋಷಣೆ ಮಾಡಿದಾರ, ಸಾಲ ಮನ್ನಾ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗತ ವೈಭವದ ನಾಯಕ ನಟ ದುಷ್ಯಂತ್, ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಜಗನ್ನಾಥ್, ಶ್ವೇತಾ, ಶೌಕತ್ ಅಲಿ, ಗುರು ರೇಣುಕಾರಾಧ್ಯ ಮುಂತಾದವರು ಉಪಸ್ಥಿತರಿದ್ದರು. ಅಜ್ಜಿಯಿಂದ ಓಲೆ ಮತ್ತು ಮಾಟಿಯನ್ನ ಸುಲಿಗೆ ಮಾಡಿದ ಆರೋಪಿಯನ್ನ ಪಟ್ಟನಾಯಕನಹಳ್ಳಿ ಪೊಲೀಸರು 24 ಗಂಟೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿರಾ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ 75 ವರ್ಷದ ಚಿಕ್ಕವ್ವ ಎಂಬ ಮಹಿಳೆ ಮನೆಯಲ್ಲಿ ಮಲಗಿದ್ದ ವೇಳೆ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಆಕೆಯ ಕಿವಿಯೊಳಗಿದ್ದ ಓಲೆ ಮತ್ತು ಮಾಟಿಗಳನ್ನ ಕಿತ್ತುಕೊಂಡು ಕಿವಿಯನ್ನು ಹರಿದು ಗಾಯ ಮಾಡಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿ ಮರಿಯಪ್ಪ ಮತ್ತು ಅಬ್ದುಲ್ ಖಾದರ್, ಡಿವೈಎಸ್ಪಿ ಬಿಕೆ ಶೇಖರ್ ಮಾರ್ಗದರ್ಶನದಲ್ಲಿ ಶಿರಾ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕೆಆರ್ ರಾಘವೇಂದ್ರ, ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಬವಿತಾ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಪ್ರಕರಣ ನಡೆದ 24 ಗಂಟೆಯೊಳಗೆ ಸುಲಿಗೆ ಮಾಡಿದ ಅದೇ ತಿಮ್ಮನಹಳ್ಳಿ ಗ್ರಾಮದ ಲೋಕೇಶ್ ಎಂಬಾತನನ್ನ ಬಂಧಿಸುವ ಮೂಲಕ ಅಜ್ಜಿಯಿಂದ ಸುಲಿಗೆ ಮಾಡಿದ ಬಂಗಾರದ ಓಲೆ ಮತ್ತು ಮಾಟಿಯನ್ನ ವಶಪಡಿಸಿಕೊಂಡು ಅಜ್ಜಿಯ ಕುಟುಂಬಕ್ಕೆ ನೀಡಿದ್ದಾರೆ. 24 ಗಂಟೆಯೊಳಗೆ ಆರೋಪಿಯನ್ನ ಪತ್ತೆ ಹಚ್ಚಿ ಎಡೆಮುರಿ ಕಟ್ಟಿದ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಹನುಮಂತಚಾರ್, ಕಿರಣ್ ಕುಮಾರ್, ರೇಣುಕಾ, ಗಣೇಶ್, ಗೋಪಿನಾಥ್, ಕಾರೆಪ್ಪ, ಹುಲಿಗೇರಿ ಎಂಬ ಪೊಲೀಸರು ಪಾಲ್ಗೊಂಡಿದ್ದರು. ಲಂಗು ಲಗಾಮಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿಮ್ಮ ಕ್ಷೇತ್ರದಲ್ಲಿ ದಲಿತರಿಗೆ ಯಾವ ಅಧಿಕಾರ ನೀಡಿದ್ದೀರಾ ಎಂದು ಏಟಿಗೆ ಎದುರೇಟು ನೀಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಮಧುಗಿರಿಯಲ್ಲಿ ಹರಿಹಾಯ್ದಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಭಾಷಣ ಮಾಡುವ ವೇಳೆ ನಮಗೂ ಮಾತನಾಡುವುದಕ್ಕೆ ಬರುತ್ತದೆ, ಆದರೆ ನಮಗೆ ಲಂಗು ಲಗಾಮಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುವವರು ನಾವಲ್ಲ. ಅಧಿಕಾರ ತಮ್ಮ ಮಡದಿಗೆ ಸಿಗಲಿಲ್ಲ ಎಂಬ ಉದ್ದೇಶದಿಂದ ಸಹಕಾರ ಸಚಿವರು, ಗೃಹ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ನೀವು ದಲಿತರಿಗೆ ಯಾವ ಅಧಿಕಾರ ಕೊಡಿಸಿದ್ದೀರಾ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಮಾಜಿ ಸಚಿವ ಜೆಸಿ ಮಾಧವ್ ಸ್ವಾಮಿ ಹೆಸರೇಳದೆ ಎಂಎಲ್ಸಿ ರಾಜೇಂದ್ರ ತಿರುಗೇಟು ನೀಡಿದ್ದಾರೆ. ನಾಮಿನಿ ಮಾಡಿ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿತು. ಮಧುಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಹಿಂದೂಪುರ ರಸ್ತೆ ಪಕ್ಕದಲ್ಲಿರುವ ಹಾಲು ಶಿಥಿಲೀಕರಣ ಕೇಂದ್ರದಲ್ಲಿ ತುಮುಲ್ ಉಪ ಕಚೇರಿ ಪೂಜಾ ಕಾರ್ಯಕ್ರಮ ಹಾಗೂ ನೂತನ ನಿರ್ದೇಶಕ ಬಿ ನಾಗೇಶ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ದಲಿತ ಸಮುದಾಯಕ್ಕೆ ಸೇರಿದ ಪಾವುಗಡ ಶಾಸಕ ವೆಂಕಟೇಶ್ ಅವರನ್ನ ತುಮುಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇವರಿಗೆ ಇಷ್ಟೊಂದು ಕೋಪವೇಕೆ ಎಂದು ಕುಟುಕಿದರು. ಇದೇ ಜಾರಕಿಹೊಳಿಯನ್ನ ನೀವು ನಾಮಿನಿ ಮಾಡಿದ್ರಿ, ಅಧ್ಯಕ್ಷ ಮಾಡಿದ್ರಿ. ಅವಾಗ ಇಡೀ ರಾಜ್ಯಕ್ಕೆ ರೈತರು ಕಪಾಳ ಕೊಡಲಿಲ್ವಾ? ಈಗ ಇಲ್ಲಿ ಯಾರೋ ಒಬ್ಬ ಹಿಂದುಳಿದೊಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆ ಇವ್ರಿಗೆ ತಡ್ಕೊಳಕ್ಕಾಗಿಲ್ಲ. ತಡ್ಕೊಳಕ್ಕಾಗ್ದಲೇ ಇರೋದಕ್ಕೆ ಕಪಾಳ ಕೊಡೋದು, ಹೌದಲ್ಲ? ಪಾಪ ಸದಾನಂದ ಗೌಡ್ರದ್ದು ಅದೃಷ್ಟ ಆಯ್ತು, ಅವ್ರದ್ದು ನಾಮಿನಿ ಮಾಡಿದ್ರು KMF ಅಧ್ಯಕ್ಷ ಮಾಡಕ್ಕೆ. ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ ನೋಡಿ, ಅವ್ರು ಆಗ್ದಲೇ ಇದ್ದಕ್ಕೆ ಅದಾದ್ಮೇಲೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆದರು.
ನಾಮಿನಿ ಮಾಡಿ KMF ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿತು. ಅದಾಗಲಿಲ್ಲ. ಆದರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನೋಡು. ನಾನು ಆ ಮಾಜಿ ಕಾನೂನು ಸಚಿವರು ಕೇಳ್ಕೊಳ್ಳುವಂಥದ್ದು, ನಾಯಕಂತ ಮಾತನ್ನ ನೀನು ಉಪಯೋಗಿಸ್ತಿಲ್ಲಪ್ಪ, ನೀನೇನಪ್ಪ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕ ನಿಮ್ಮನ್ನ? ಹೌದಲ್ಲ, ನಮಗೂ ಮಾತಾಡಕ್ ಬರುತ್ತೆ, ಮಾತಾಡಬಾರ್ದು ಅಂತ ಅಲ್ಲ, ಅದೇ ಬಹಳ ಹಿರಿಯರಿದ್ದೀವಿ ಅಂತ ನಾವು ಗೌರವನ್ನ ಕೊಡ್ತೀವಿ. ಆದ್ರೆ ಬಹಳ ಬೃಹಸ್ಪತಿ ತರ ನೀವು ಮಾತಾಡ್ತೀರಿ, ಅಲ್ಲಿ ನಿಮ್ಗೆ ಅಷ್ಟು ಜ್ಞಾನ ಇಲ್ವಾ ಯಾರ ಬಗ್ಗೆ ಏನ್ ಮಾತಾಡ್ಬೇಕು? ಇಲ್ಲ ಇಲ್ಲಿ ಹಿಂದೆ ಯಾರನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಅವತ್ತಲ್ಲೇ ಇದ್ರಲ್ಲ, ನೀವು ಕೂತು ನೀವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ನಾಮಿನಿ ಮಾಡಿ ಮಾಡುವಂತ ಸಂದರ್ಭದಲ್ಲಿ ಅವತ್ತ್ಯಾಕೆ ಮಾತಾಡ್ಲಿಲ್ಲ? ಅಲ್ಲೇನೋ ಮೈಕ್ ಸಿಕ್ತಿದಂಗೆ ನಾವೇನೋ ಗೆಲ್ಲಿಸ್ಬಿಟ್ಟಿದೀನಿ ಅಂತ ಮಾತಾಡಿದ್ರಿ. ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ನೀವು ಎಷ್ಟೇನೆಲ್ಲ ಕೆಲಸಗಳು ಮಾಡಿದ್ರೆ ನನಗೆ ಗೊತ್ತಿಲ್ವಾ? ಅಲ್ಲಿ ಏನೋ ನಿರ್ದೇಶಕರಾಗಿ ಏನ್ ಗೆದ್ದಿದ್ದಾರೆ, ಅವ್ರನ್ನ ಗೆಲ್ಸೋದಕ್ಕೆ ನೀವು ಯಾವ ರೀತಿ ಶ್ರಮ ಪಟ್ರಿ? ಅಷ್ಟೇ ಶ್ರಮವನ್ನ ನಿಮ್ ಚುನಾವಣೆ ಬಂದಾಗ ಮಾಡಬಹುದಿತ್ತಲ್ಲ. ನೀವು MLA ಸೋತಿದೆ ಏನು ಕೇಳಿ? ನಿಮ್ಮ ದುರಾಂಕಾರಕ್ಕೆ. ನಿಮ್ದೇನು ಅಹಂಕಾರ ದುರಾಂಕಾರ ಇದೆ, ಇದಕ್ಕೆ ನೀವು ಸೋತಿದ್ದಲ್ಲಿ ಜನಗಳು ಬೇಸತ್ತಿರೋದು. ಅದಕ್ಕೆ ನಿಮ್ಮನ್ನ ಆ ತಾಲೂಕಿನ ಜನ, ನೀವು ಜಿಲ್ಲಾ ಮಂತ್ರಿ ಆಗಿದ್ರು, ಕಾನೂನು ಸಚಿವರಾಗಿದ್ರು, ಕಾನೂನು ಪಂಡಿತರಾಗಿದ್ರು, ಆ ತಾಲೂಕು ಜನ ಸೋಲಿಸಿದ್ದು ಇದೇ ವಿಚಾರಕ್ಕೆ. ಇನ್ನೊಬ್ರು ಶಾಸಕರು ಮಾತಾಡೋರು ನಮ್ಮ ಜೊತೆಗಿದ್ದಾರೆ, ನಮ್ಮ ಪಕ್ಷದ ಶಾಸಕರೇ. ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿ, ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನೀವು ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರು SC ST ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ SC ST ಬಗ್ಗೆ ನಿಮ್ ಕಾಳಜಿ ಇದ್ದಿದ್ರೆ ನೀವು ಮನೆಯವ್ರನ್ನೇ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೊಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದ್ದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು. ಏನಿಲ್ವಲ್ಲ, ಅಧಿಕಾರ ನನ್ನ ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನು ದಿವಸ ರಾಜಣ್ಣವ್ರನ್ನೂ ಬೈಕೊಳ್ಳೋದೆ, ಪರಮೇಶ್ವರವ್ರನ್ನೂ ಬೈಕೊಳ್ಳೋದೆ. ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ? ಪರಮೇಶ್ವರರಾಗ್ಲಿ ರಾಜಣ್ಣವ್ರಾಗ್ಲಿ, ಇಲ್ಲಪ್ಪ ನೀನ್ ಹೆಂಡತಿ ಗೆಲ್ಲಿಸ್ಕಮ್ಮ, ನೀನ್ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರು ಮಾತು ಕೊಟ್ಟಿದ್ರ? ಈಗ ಗೆಲ್ಲಿಸ್ಕೊಂಡಿದ್ದೀರ. ನಾವೇ ಸಹಕಾರ ಸಚಿವರಿದ್ವಪ್ಪ, ನಾಗೇಶ್ ಬಾಬುನ ಅಧ್ಯಕ್ಷರು ಮಾಡ್ಬೋದಿತ್ತಲ್ಲ, ಮಾಡೋ ಅವಕಾಶ ನಮ್ಗೆ ಇರ್ತಾರೆ. ಯಾಕೆ ಹೇಳ್ತೀರಿ ನಮ್ಮನ್ನ? ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು, ಹೌದಲ್ಲ? ಇಲ್ಲೇನೇ ಪಕ್ಷದಿಂದ ಚಿಹ್ನೆಯಲ್ಲಿ ಗೆದ್ದಿರೋವಂಥದ್ದಲ್ಲ, ಅಂದ್ರೆ ಪಕ್ಷದ ಬೆಂಬಲಿತರಾಗಿವರೆಲ್ಲ ಗೆದ್ದಿರೋವಂಥದ್ದು. ಯಾರನ್ನಾರು ನಾವು ಗೆಲ್ಲಿಸ್ಕೊಂಡು ನಾವು ಯಾರನ್ನಾರು ಅಧ್ಯಕ್ಷ ಮಾಡ್ಬೋದಿತ್ತು. ಆದ್ರೆ ಇವತ್ತು ರಾಜಕೀಯದ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ್ನ ಆಗ್ದಲೇ ಇರುವಂತ ವ್ಯಕ್ತಿನ, ಒಬ್ಬನ್ನ ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಚಿಕ್ಕನಾಯಿಗಳಿಗೂ ತಡ್ಕೊಳಕ್ ಆಗ್ತಿಲ್ಲ, ಗುಬ್ಬಿಯವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ. ಏನೇನೇನೋ ಮಾತಾಡಿದ್ದೆ ನಾನು. ಇದು ವೇದಿಕೆ ಅಲ್ಲ, ಇನ್ನ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು, ಸಂದರ್ಭ ಇನ್ನ ಇದೆ. ಈ ಸಂದರ್ಭ ಈ ಜಿಲ್ಲಾ KMF ಅಧ್ಯಕ್ಷನ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇರೋರಿನ್ನ ಮಾತಾಡ್ತೀನಿ. ಇನ್ನ ಇವ್ರಿಬ್ರು ಏನೇನು ಬಹಳ ಮಾತಾಡ್ತಾರಲ್ಲ, ಮೈಕ್ ಸಿಕ್ತಿದ್ದಂಗೆನೆ ನಾನ್ ಗೆಲ್ಲಿಸ್ದೆ ಏನ್ ಯಾರು ಗೆಲ್ಸಿದ್ಯಪ್ಪ? ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರನ್ ಮಾಡಿ ಗೆಲ್ಲಿಸ್ದೆ ಅಂತ ಹೇಳ್ತಾರೆ. ನಾನ್ ಬಂದು ಗುಬ್ಬೆ ನೋಡಾಡ್ಲಿಲ್ಲ, ನಾವು ರಾಜಣ್ಣವ್ರು ಬಂದ್ ಮಾಡ್ಲಿಲ್ಲ ಗುಬ್ಬೆಯಲ್ಲಿ, ಶಾಂತ ರಾಜಣ್ಣವ್ರು ಬಂದ್ ಮಾಡ್ಲಿಲ್ಲ. ಈಗ ನಾವುಗಳು ಮಾಡಿದ್ರೆ ನೀನ್ ಗುಬ್ಬಿಯಲ್ಲಿ ಗೆದ್ಬಿಡ್ತಿದ್ದ? ಏನ್ ಮಾತಿನ ಮುಂಚೆ ಹೇಳಿದ್ದು ನಾನು ವಿಧಾನ ಪರಿಷತ್ತಲ್ಲಿ, ನಾನು MLC ಆದ್ಮೇಲೆ ನಿಮ್ದು MLA ಚುನಾವಣೆ ಬಂದಿದ್ದು, ಅದನ್ನು ಮನಸ್ಸಲ್ಲಿ ಹಿಡ್ಕೊಬೇಕು. ನಮ್ದು MLC ಆದ್ಮೇಲೆ ನಿಮ್ಗೆ MLA ಚುನಾವಣೆ ಬಂದಿದ್ದು. ನಾನು ನಿಮ್ಮ ತಾಲೂಕು ಪ್ರಚಾರಕ್ಕೆ ಬಂದಿದ್ದೆ, ನಿಮ್ ನಾಮಿನೇಷನ್ ನಾನು ಬಂದಿದ್ದೆ. ಅದನ್ನ ಮನಸ್ಸಲ್ಲಿ ಹಿಡ್ಕೊಬೇಕು. ಸುಮ್ಮನೆ ಬಾಯಿದೆ ಮೈಗಿದೆ ಅಂತ ಹೇಳಿ ಏನ್ ಶಾಸಕರ ಮೇಲೆ, ಸಚಿವರ ಮೇಲೆ, ಜಿಲ್ಲಾ ಮಂತ್ರಿ ಮೇಲೆ ಏನ್ ಬಹಳಷ್ಟು ಪ್ರಯೋಗಗಳು ನಡೀತಿರುವಂಥದ್ದು. ಅದೇ ತಡ್ಕೊಳಕ್ ಆಗ್ತಿಲ್ಲ. ಏನಕ್ಕೆ ಇಷ್ಟು ಫ್ರಸ್ಟ್ರೇಟ್ ಆಗಿ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ, ವೆಂಕಟೇಶ್ ಅಧ್ಯಕ್ಷ ಆಗಿರೋದು. ವೆಂಕಟೇಶ್ ಮೇಲೆ ಏನು ಸಿಟ್ಟು ಅಂತ ಹೇಳಿದ್ರೆ, ದಿವಸ ಬೆಳಿಗ್ಗೆ ನನ್ನ ಜೊತೆ ಕೂತ್ಕೊಂತಿದ್ನಲ್ಲಪ್ಪ, ಟೀ ಕಾಫಿ ಕುಡಿತಿದ್ದ, ಇವರೇ ಅಧ್ಯಕ್ಷ ಆಗ್ಬಿಟ್ನಲ್ಲ ಅನ್ನೋ ಅಂತ ಸಿಟ್ಟದು. ಬಿಟ್ಬಿಡ್ಬೇಕು ಇವೆಲ್ಲ. ಏನೋ ಒಬ್ಬ ಹಿಂದುಳಿದ SC ST ಒಬ್ಬ ಶಾಸಕ, ಅವನು ಬೇರೆ ಯಾರು ಅಲ್ಲ. ಅವನು ಮೊದಲ ಬಾರಿ ಶಾಸಕರಾಗಿರುವಂಥವ್ರು. ಅವ್ರ ತಂದೆ ಹಿರಿಯ 2 ಬಾರಿ ಸಚಿವರಾಗಿ, ಅವರು 4 ಬಾರಿ ಶಾಸಕರಾಗಿರುವಂತ ಅವರ ತಂದೆಯವರು. ಅವ್ರ ಮಗ ಇವತ್ತು ಪಾವಗಡದಲ್ಲಿ ಶಾಸಕರಾಗಿದ್ದಾರೆ ಅಂತ ವ್ಯಕ್ತಿನ ಇವತ್ತು ನಾವು KMF ಅಧ್ಯಕ್ಷ ಮಾಡಿದ್ರೆ ಏನೋ ಬಹಳಷ್ಟು ಮಾತುಗಳನ್ನ ಆಡುವಂಥದ್ದನ್ನ ನಾನು ಮಾಜಿ ಸಚಿವರು
ಮತ್ತು ಗುಬ್ಬಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳುವಂಥದ್ದು, ಮತ್ತು ಇನ್ನೊಬ್ಬ ಬೃಹಸ್ಪತಿ ಯಾವ ಚಿಕ್ಕನಾಯಕನಹಳ್ಳಿ ಬೃಹಸ್ಪತಿ ಕಾನೂನು ಸಚಿವರನ್ನ ಕೇಳ್ಕೊಳ್ಳುವಂಥದ್ದು ಮಾತುಗಳನ್ನು ನಿಲ್ಲಿಸಬೇಕು. ನೀವು ಹೆಚ್ಚು ಮಾತಾಡಿದಷ್ಟು ನಿಮ್ಗಿನ್ನ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನಾನುಕೂಲ ನಿಮಗೆ ಹೆಚ್ಚಾಗುತ್ತೆ. ನಾವೇನೋ ರಾಜಣ್ಣವ್ರು ಸುಮ್ಮನೆ ಇದ್ದಾರೆ ಅಥವಾ ನಮ್ಮ ಜೊತೆಗಿರುವಂಥ ಮುಖಂಡರುಗಳು ಸುಮ್ಮನೆ ಇದ್ದಾರೆ ಅಥವಾ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಭಾಳ ತಪ್ಪು. ಈಗ ಏನು ಮಾತಾಡಬೇಕು ಮಾತಾಡಿ. ಇನ್ನು ಸ್ವಲ್ಪ ಕುದುರೆ ಬಿಟ್ಟಿದ್ವಿ ರೇಸ್, ಆ ಕುದುರೆನ ಲಗಾಮ್ನ ಹೆಂಗೆ ಹಿಡಿಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿದೆ. ಖಂಡಿತವಾಗೂ ಲಗಾಮ್ನ ಹಿಡಿತೀವಿ, ನೋಡೋಣ ಅದೇನು ನಿಮ್ಮ ಮಾತಿಗೆ ಅದಕ್ಕೇನು ಉತ್ತರವನ್ನು ಕೊಡಬೇಕು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಕೊಡ್ತೀವಿ. ಸೊ ಅದರಿಂದ ನಾನು ಅವರಿಬ್ಬರಿಗೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಏನೇನು ಹೇಳಬೇಕು ಆ ಮಾತನ್ನು ನಾನು ಒಳ್ಳೆ ರೀತಿಯಲ್ಲೇ ಕೇಳ್ಕೊತೀನಿ. ಯಾಕಂದ್ರೆ ವಾಸು ಅವರು ಒಳ್ಳೆ ಸ್ನೇಹಿತರು, ಶಾಸಕರು ಅನ್ನೋದಕ್ಕಿಂತ ನನ್ನ ಜೊತೆ ಹೆಚ್ಚು ಒಡನಾಟ ಇಟ್ಟಿರುವಂಥದ್ದು ಒಳ್ಳೆ ಸ್ನೇಹಿತರು. ಆದರೆ ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಬೇಜಾರಾಗುತ್ತೆ. ಸೊ ಅದರಿಂದ ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಇವತ್ತು ತಡವಾಗಿ ಕಾರ್ಯಕ್ರಮ ಆಗಿರುವಂಥದ್ದು. ಅದಾದಮೇಲೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಈಚನೂರು ಗ್ರಾಮದಲ್ಲಿ ಶ್ರೀ ರುದ್ರೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ತಿಪಟೂರು ತಾಲೂಕು ಈಚನೂರು ಗ್ರಾಮದ ಶ್ರೀ ರುದ್ರೇಶ್ವರ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಗೋಪುರ ಕಲಶಾರೋಹಣ, ಮಹಾಕುಂಭಾಭಿಷೇಕ ಮತ್ತು ಒಟುಗಳಿಗೆ ಶಿವ ದೀಕ್ಷೆ ನೀಡಲಾಗುವುದು. ಸುಮಾರು 1.90 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಐತಿಹಾಸಿಕ ಹೊಯ್ಸಳರ ಕಾಲದ ದೇವಾಲಯವನ್ನ ಪುನರುಜ್ಜೀವನಗೊಳಿಸಲಾಗಿದೆ. ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಇದೇ ತಿಂಗಳ 7, 8, 9ರಂದು 3 ದಿನಗಳ ಕಾಲ ಎಲ್ಲಾ ಸುತ್ತಮುತ್ತಲಿನ ಮಠಾಧೀಶರುಗಳು ಸೇರಿಕೊಂಡು ಧಾರ್ಮಿಕ ಕಾರ್ಯಗಳನ್ನ ಮತ್ತು ದೇವತಾ ಕಾರ್ಯಗಳನ್ನ ಮೆರವಣಿಗೆ ಮೂಲಕ ನಡೆಸಲಾಗುವುದು. ನಿರೀಕ್ಷೆಯನ್ನು ಇಟ್ಟುಕೊಂಡು 3 ದಿನಗಳ ಕಾಲ ಪರ್ಯಂತರವಾಗಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡಿದೆ. ಸಾಯಂಕಾಲ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರಿಗೆ 3 ದಿನಗಳ ಕಾಲ ಸತತವಾಗಿ ದಾಸೋಹ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದೆ. ಉಚಿತವಾಗಿ ಲಿಂಗ ದೀಕ್ಷೆ ಪಡೆಯಲಿಚ್ಛಿಸುವವರಿಗೆ ದಿನಾಂಕ 8/2/2025ರಂದು ಶನಿವಾರ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಲಿಂಗ ದೀಕ್ಷೆ ಪಡೆಯುವಂತಹವರು ಹಾಜರಿರಬೇಕು. ಲಿಂಗ ದೀಕ್ಷೆ ಪಡೆಯುವವರಿಗೆ ಉಚಿತವಾಗಿ ವಸ್ತ್ರ, ಲಿಂಗ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಒದಗಿಸಿಕೊಡಲಾಗುವುದು. ಸೇರ್ತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು 3 ದಿನಗಳ ಕಾಲ ಪರ್ಯಂತರವಾಗಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡಿದೆ. ಸಾಯಂಕಾಲ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೆ. ಮತ್ತು ಭರತನಾಟ್ಯ ಕಾರ್ಯಕ್ರಮ ಇದೇ ತಿಪಟೂರಿನ ನೃತ್ಯ ಶಾಲೆ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಮತ್ತು ಬೆಂಗಳೂರಿನ ಗೆಜ್ಜೆನಾದ ನಾಟ್ಯ ಕಲಾ ಶಾಲೆಯಿಂದ ಮಕ್ಕಳಿಂದಲೂ ಕೂಡ ಒಂದು ಭರತನಾಟ್ಯದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಸರ್ವಾಂಗೀಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈಚನೂರು ಗ್ರಾಮದಲ್ಲಿ 7, 8, 9ನೇ ತಾರೀಕು ಬ್ರಹ್ಮ ಮಂತ್ರೋಪದೇಶವನ್ನು ಕೂಡ ನೀಡುವುದರ ಮೂಲಕ ನಮ್ಮ ವೀರಶೈವ ಧರ್ಮದ ಸಂಸ್ಕಾರದಂತೆ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಕೊಡ್ತಕ್ಕಂಥ ಒಂದು ಸುಯೋಗ ಇವತ್ತು ಈಚನೂರು ಗ್ರಾಮದ ರುದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಉಭಯ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಹಾಗೂ ನಾಡಿನ ಹಲವಾರು ಮಠಾಧೀಶರು, ನಮ್ಮ ಕೆರಗೋಡಿ ರಂಗಾಪುರ ಇರ್ಬೋದು, ನೊಣವಿಕೆರೆ ಕಾಡಸಿದ್ದೇಶ್ವರ ಮಠ ಇರ್ಬೋದು, ವನವಳ್ಳಿ ಕರಿಸಿದ್ದೇಶ್ವರ ಮಠ ಇರ್ಬೋದು, ಕುಪ್ಪೂರು ಮರಳಪ್ಪಜ್ಜನ ಮಠದ ಇರ್ಬೋದು, ದೊಡ್ಡಗುಡಿ ಹಿರೇಮಠ ಇರ್ಬೋದು, ಇಲ್ಲಿ ಮಾದಿಹಳ್ಳಿ ಮಠ ಇರ್ಬೋದು, ಹಾಗೆ ಸುಮಾರು ಹಲವಾರು ಮಠದ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಬಂದಂಥ ಭಕ್ತಾದಿಗಳಿಗೆ ಒಂದು ಆಶೀರ್ವಾದವನ್ನು ಅನುಗ್ರಹಿಸ್ತಕ್ಕಂಥ ಒಂದು ಅದ್ಭುತವಾದ ನ ಭೂತೋ ನ ಭವಿಷ್ಯತಿಯನ್ನು ಹಾಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಇದೊಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈಚನೂರು ಗ್ರಾಮದ ವೀರಶೈವ ಸಮಾಜ ಬಾಂಧವರು ಹಾಗೂ ಆ ರುದ್ರೇಶ್ವರ ಸ್ವಾಮಿಯ ಎಲ್ಲ ಸದ್ಭಕ್ತ ಮಹಾಶಯರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ವೀರಶೈವ ಆಗಮೋಕ್ತ ಪ್ರಕಾರವಾಗಿ ಆ ದೇವಾಲಯದ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಸದ್ಭಕ್ತರಿಗೆ
ಉಭಯ ಜಗದ್ಗುರುಗಳ ಆಶೀರ್ವಾದ, ಶ್ರೀ ರುದ್ರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲಿಕ್ಕೋಸ್ಕರ ಎಲ್ಲ ನಾಡಿನ ಸದ್ಭಕ್ತ ಮಹಾಶಯರು ಆಗಮಿಸಿ ಗುರುಗಳ ದರ್ಶನ, ಭಗವಂತನ ದರ್ಶನ ಮಾಡುವುದರ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆ ವೀರಭದ್ರೇಶ್ವರ, ಆ ರುದ್ರೇಶ್ವರ ಸ್ವಾಮಿಯ ಮೂರ್ತಿಯನ್ನು ಭಾಳ ಸುಂದರವಾಗಿ ಎಲ್ಲಿ ಅಂತಂದರೆ HD ಕೋಟೆಯ ಒಂದು ಶಿಲೆಯನ್ನು ತೆಗೆದು, ಭೂಮಿಯಿಂದ ಶಿಲೆಯನ್ನೇ ತೆಗೆದು ನಮ್ಮ CTO ಪ್ರಸನ್ನ ಅವರ ಒಂದು ಸಾರಥ್ಯದಲ್ಲಿ, ಅವರ ಸ್ನೇಹದ ಒಬ್ಬರು ಅಯೋಧ್ಯೆ ಶ್ರೀರಾಮನ ಮೂರ್ತಿ ಯಾರು ಮಾಡಿದ್ರೋ ಅಲ್ಲೇ ಆ ಸ್ಥಳದಿಂದ ಆ ಕಲ್ಲನ್ನು ತೆಗೆಸಿ ಇವತ್ತು ಸುಂದರವಾದ ಭವ್ಯವಾಗಿರ್ತಕ್ಕಂಥ ಒಂದು ಶಿಲ್ವಾರ ಪಟ್ಟಣದ ಒಬ್ಬ ನುರಿತ ಅಂತ ಶಿಲ್ಪಿಯಿಂದ ಆ ವಿಗ್ರಹಗಳನ್ನೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ಮಾಡಲಾಗಿದೆ. ಸುಮ್ಮನೆ ವಿಗ್ರಹ ಮಾಡಿರೋದಿಲ್ಲ, ಅದಕ್ಕೆ ಯಾವ ಕ್ರಮದಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ರೀತಿ, ಯಾವ ವಾಸ್ತು ಪ್ರಕಾರ ಆ ಶಿಲೆಗೆ ಯಾವ ಕಲ್ಲು ಬೇಕು, ಆ ವಿಗ್ರಹಕ್ಕೆ ಯಾವ ಕಲ್ಲಿನಿಂದ ಆ ಮೂರ್ತಿಯನ್ನು ಮಾಡಿದ್ರೆ ಆ ಮೂರ್ತಿಗೆ ಒಂದು ಶಕ್ತಿ ಬರುತ್ತೋ ಅಂತಹ ಕಲ್ಲನ್ನೇ ಹುಡುಕಿ ಆ ಭೂಮಿಯಿಂದ ಕಲ್ಲನ್ನು ತೆಗೆಸಿ ಆ ಶಿಲ್ವಾರ ಪಟ್ಟಣದ ನುರಿತಂಥ ಶಿಲ್ಪಿಯಿಂದ ಆ ವಿಗ್ರಹವನ್ನು ಶಿಲೆಯನ್ನಾಗಿ ವಿಗ್ರಹವನ್ನಾಗಿ ಮಾಡಿದೆ. ಆ ಮೂರ್ತಿಯನ್ನು ನೀವು ನೋಡಿ ಬ್ಯಾನರ್ಗಳಲ್ಲೆಲ್ಲ ಹಾಕಿದೆ. ಅದನ್ನು ಅದೇ ಮೂರ್ತಿಯನ್ನೇ ಇವತ್ತು ನಾವೆಲ್ಲ ಬ್ಯಾನರ್ಗಳಿಗೂ ಕೂಡ ಹಾಕಿದ್ದೀವಿ. ಆ ದೃಷ್ಟಿ ಕೊಟ್ಟು ಆ ಮೂರ್ತಿಯನ್ನು ನೋಡ್ತಾ ಇದ್ದರೆ ಸಾಕ್ಷಾತ್ ರಾಮನನ್ನೇ ನೋಡಿದಷ್ಟು ಆ ಶಕ್ತಿ ಆ ಮೂರ್ತಿಯಲ್ಲಿ ಬಿಂಬಿಸ್ತಾ ಇದೆ. ಅಂತಹ ಒಂದು ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸುಯೋಗ ನಮ್ಮ ಈ ಚಿನ್ನೂರು ಗ್ರಾಮಕ್ಕೆ ಸಲ್ತಾ ಇದೆ. ಎಲ್ಲ ರಾಜಕೀಯ ಮುತ್ಸದ್ದಿಗಳು, ಸಾಹಿತ್ಯ, ಈ ಎಲ್ಲಾ ಕಾರ್ಯಕ್ರಮಗಳ ಮಾಹಿತಿಯನ್ನ ಇಂದು ತಿಪಟೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶ್ರೀ ಶಬ್ರ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಮದ್ರಂಬಾಪುರಿ ಶಾಖಾಪುರ ವರ್ಗ ಹಿರೇಮಠ ನುಗ್ಗೇಹಳ್ಳಿ ಕೆ ಅಯ್ಯನಹಳ್ಳಿ ಇವರ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲಾ ಭಕ್ತಾದಿಗಳಿಗೂ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾಧ್ಯಮಗಳ ಮೂಲಕ ಆಹ್ವಾನ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆಯನ್ನ ಶಾಸಕ ಟಿಬಿ ಜಯಚಂದ್ರ ನೆರವೇರಿಸಿದರು. ಅವರೆಲ್ಲರೂ ಕೂಡ ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ವಿಧಾನಸಭೆ ಹೇಗೋ ಅದು ರಾಜ್ಯಕ್ಕೆ ಹೆಂಗೋ, ಗ್ರಾಮ ಪಂಚಾಯಿತಿ ಹಳ್ಳಿಗೆ, ಅದರ ವ್ಯಾಪ್ತಿಗೆ, ಗ್ರಾಮ ಪಂಚಾಯಿತಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಇದೆ. ಅದರದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರುಗಳು ಕೂಡ ಇರ್ತಾರೆ. ನೀವೆಲ್ಲರೂ ಕೂತು ಬಗೆಹರಿಸ್ಬೋದು. ನೀವು ಏನಾಗಿದೆ ಅಂದ್ರೆ PDOಗಳು ನೀವು ಎಲ್ಲೋ ಒಂದು ಕಡೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಅವರಿಗೆ ತಿಳಿ ಹೇಳುವಂತ ಕೆಲಸ ಮಾಡಬೇಕು, ಮನವೊಲಿಸುವಂತ ಕೆಲಸವನ್ನು ಮಾಡಬೇಕು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳಿ ಆ ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾವು ಬಹಳ ಹೋರಾಟ ಮಾಡಿ ಹುದ್ದೆ ಸೃಷ್ಟಿ ಮಾಡಿ ನಿಮ್ಗೆಲ್ಲ ಕೆಲಸ ಕೊಟ್ರೆ ನಿಮ್ಮಿಂದ ಏನೋ ಸುಧಾರಣೆ ಆಗುತ್ತೆ ಅಂತ ಹೇಳಿ ನೋಡಿದ್ರೆ ಸುಧಾರಣೆ ಆಗಲ್ಲ. ಯಾವ ಹಳ್ಳಿಗೆ ಹೋಗ್ಲಿ ಹರೀಶ್, ಮೊದಲು ಗ್ರಾಮ ಪಂಚಾಯತಿ ಅವರು ಹೇಳೋದೇನಂತಂದ್ರೆ ನಮ್ಮ PDO ಟ್ರಾನ್ಸ್ಫರ್ ಮಾಡಿ. ಅದು ಯಾಕೆ ಅಂತ ಹೇಳಿ, ಯಾಕೆ ನೀವು ಜನಗಳ ಜೊತೆ ಬರಿತಾ ಇಲ್ಲ ಅಂತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ. ನೀವು ಪಂಚಾಯತಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಆ ವ್ಯಾಪ್ತಿನಲ್ಲಿ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಬೋದು. ಯಾವನ ಕೋರ್ಟ್ಗೆ ಹೋದ ಅಂತೇಳಿ, ಈಗ ಕೋರ್ಟ್ಗೆ ಹೋಗೋರು ಯಾರು ಅಂದ್ರೆ ಎಲ್ಲ ಬಂಡ್ರು ಶಂಡ್ರು, ಎಲ್ಲಿ ಅವರಿಗೆ ರಕ್ಷಣೆ ಇಲ್ಲ ಅಂತಲ್ಲ, ತರಲೆ ಮಾಡ್ಬೇಕು ಅನ್ನೋರಿಗೆ ಜಾಸ್ತಿ ಹೋಗ್ತಾರೆ. ನಾನು ನೋಡ್ತಾ ಇದ್ದೆ. ನಾನು ನೆನ್ನೆ ದಿವಸ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇದ್ದೆ, ಏನೇನು ಮಾಡ್ತಿದ್ದಾರೆ, ನಮ್ಮ ಜನ ಯಾಕೆ ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ.
ಅದನ್ನ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ನೀವು ಕೋರ್ಟ್ಗೆ ಇಟ್ಟು ಇದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ವ್ಯಾಪ್ತಿನಲ್ಲಿ ನಿಮ್ಗೆ ಅಧಿಕಾರ ಇದೆ, ನೀವು ಅಧಿಕಾರ ಚಲಾಯಿಸುವಂತ ಕೆಲಸವನ್ನು ಮಾಡಿ ಗ್ರಾಮಕ್ಕೆ ಒಳ್ಳೆ ಕೆಲಸವನ್ನು ಮಾಡಬೇಕು. ಮತದಾನದಲ್ಲಿ ಒಟ್ಟಾರೆ 20 ಲಕ್ಷ ನರೇಗಾ ಯೋಜನೆ ಪ್ಲಸ್ 10 ಲಕ್ಷ ಗ್ರಾಮ ಪಂಚಾಯತಿ 15ನೇ ಹಣಕಾಸು ಯೋಜನೆ. ಇನ್ನ ಅದ್ರ ಜೊತೆಗೆ ನಾವೇನಾದ್ರೂ NRLM ವರ್ಕ್ ಶೆಡ್ ಅಂತ ಬರ್ತದೆ, ಸಂಜೀವಿನಿ ವರ್ಕ್ ಶೆಡ್ ಅಂದ್ಬಿಟ್ಟು ಅದು ನರೇಗಾದಲ್ಲೇ ಬರುತ್ತೆ. ಅದಕ್ಕೆ 10 ಲಕ್ಷ ಪ್ರಾವಿಷನ್ ಇದೆ. ನೀವು ಅದೇ ನಿಮ್ ಬಿಲ್ಡಿಂಗ್ ಅಲ್ಲಿ ಅದನ್ನು ಪ್ರಾವಿಷನ್ ಮಾಡ್ಕೊಂಡ್ರೆ ಸೊ ಇನ್ನೊಂದು 10 ಲಕ್ಷ ನೀವು ಉಪಯೋಗಿಸ್ಕೊಂಡು ಉತ್ತಮವಾಗಿ ಎಲ್ಲಾ ಯೋಜನೆಗೆ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಟ್ಟಡ ಮಾಡಬಹುದು. ಇನ್ನೊಂದು 10 ಲಕ್ಷ ಬೇರೆ ಇತರ ಅನುದಾನಗಳು ನಾವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಸರ್. ಸೊ ಈಗ ಈ ಸ್ಕೆಚ್ ಅದೆಲ್ಲ ಸಾಹೇಬ್ರಿಗೆ ನಾವು ಪ್ರೆಸೆಂಟ್ ಮಾಡಿದೀವಿ. ಸೊ ಇಲ್ಲಿ ಇಂಜಿನಿಯರ್ ನಿಮ್ಮ ಇದು ಬರ್ತದಲ್ಲ 15 ಫೈನಾನ್ಸ್ ಅದೆಲ್ಲ ನಮ್ಮ PRED ಇಂದ 15 ಫೈನಾನ್ಸ್ ಕಂಪೋನೆಂಟ್ ನರೇಗಾ ಯೋಜನೆ ಇರ್ದು ನಮ್ಮ ನರೇಗಾ TAE ಇರ್ತದೆ. ಸೊ ಆದಷ್ಟು ಬೇಗ ಕ್ವಿಕ್ ಆಗಿ ಕನ್ಸ್ಟ್ರಕ್ಷನ್ಸ್ ಮುಗಿಬೇಕು. ಈಗ ನಮ್ಮಲ್ಲಿ ತಾಲೂಕಲ್ಲಿ ಸರ್ ಮೊನ್ನೆ ತಾವರೆಕೆರೆ ಇದ್ ಮಾಡಿದ್ವಿ ಸರ್, ಈಗ ರತ್ನಸಂದ್ರ ನಡೀತಾ ಇದೆ ಅದು ಕೂಡ. ಮತ್ತೀಗ CB ತಾಳಗೊಂದ ಆಗಿದೆ, ಹಾಲೇನಹಳ್ಳಿ ಕೂಡ ಚೆನ್ನಾಗಿ ಬರ್ತಾ ಇದೆ ಸರ್, ಅದು ವಿಸಿಟ್ ಮಾಡಿದ್ದೆ ನಾನು. ಸೊ ಅದಕ್ಕೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ ಸಾಹೇಬ್ರು. ಹಾಲೇನಹಳ್ಳಿಗೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ, ಚಿಕ್ಕನಹಳ್ಳಿಗೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ. ಈಗ ತಾನೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ನಿಮ್ಮ ಎದುರಿಗೇನೆ ಮಾನ್ಯ ಶಾಸಕರು ಮಾತನಾಡಿದ್ದಾರೆ. ಸೊ ಅದೆಲ್ಲ ವಿವರಗಳನ್ನ ಮಾನ್ಯ ಶಾಸಕರು ತಮ್ಮ ಮುಂದೆ ಇಡ್ತಾರೆ. ಸೊ ನನ್ನ ಮನವಿ ಏನಂದ್ರೆ ವೈಯಕ್ತಿಕ ದೂರು, ಆ ವೈಯಕ್ತಿಕ ದೂರಿಗೆ ಸಂಬಂಧಪಟ್ಟಂತೆ ಇವ್ರು ಕ್ರಮ ತಗೊಳ್ತಾರೆ. ಬಟ್ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಎಲ್ಲರಿಗೂ ಸೇರಿತ್ತು, ಇದು ಸಮುದಾಯಿಕ ಆಸ್ತಿ. ಇದ್ರ ಕನ್ಸ್ಟ್ರಕ್ಷನ್ ನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಯಾರು ತೊಂದರೆ ಮಾಡೋದು ಬೇಡ, ಈ ಕೆಲ್ಸಕ್ಕೆ ಯಾರು ಅಡ್ಡಿ ಮಾಡೋದು ಬೇಡ. ಸೊ ಅದನ್ನ ನಾನು ಮನವಿ ಮಾಡ್ತಾ ಇವತ್ತು ಶಾಸಕರನ್ನ ಈ ಒಂದು ಸಭೆಯಲ್ಲಿ ನಾನು ವಿಶೇಷವಾಗಿ ಹೇಳಲೇಬೇಕಾಗ್ತದೆ. ಈಗಾಗಲೇ ಸಾಕಷ್ಟು ಗ್ರಾಮ ಪಂಚಾಯತಿಗಳು ನಮ್ಮ ಇಒ ಅವ್ರು ಹೇಳ್ದಂಗೆ ಇವತ್ತು ಶಾಲೆ ನಡೀತಕ್ಕಂಥದ್ದು ಮತ್ತು ಬಾಡಿಗೆ ಮನೆಯಲ್ಲಿ ನಡೀತಕ್ಕಂಥದ್ದು ಇವತ್ತು ನಡೀತಾ ಇದೆ. ಸುಮಾರು 7 ಪಂಚಾಯತಿಗಳು ತಾಲೂಕಿಗೂ ಕೂಡ ಹೊಸದಾಗಿ ವಿಶೇಷವಾಗಿ ಬಂದಂತಹ ಸಂದರ್ಭದಲ್ಲಿ ಅವಕ್ಕೆ ತುರ್ತು ಕಟ್ಟಡದ ಅವಶ್ಯಕತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಕಟ್ಟಡವನ್ನ ಈ ಶಾಸಕರು ಒದಗಿಸಿದ್ದಾರೆ. ನಾನು ನಮ್ಮ ಶಾಸಕರು ಕಳೆದ 2 ವರ್ಷಗಳಿಂದಲೂ ಕೂಡ ಅವ್ರ ಅಧಿಕಾರಾವಧಿ ವಹಿಸ್ಕೊಂಡಾಗಿಂದಲೂ ಕೂಡ ಹೆಚ್ಚು ಇವತ್ತು RDPRಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಕಟ್ಟಡವನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಇವತ್ತು ಗ್ರಾಮ ಪಂಚಾಯತಿ ಅತ್ಯಗತ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅಂತ ಒಂದು ಗ್ರಾಮ ಪಂಚಾಯತಿಗಳಿಗೆ ಒಂದು ಸವಲತ್ತು ಒದಗಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರು ತುರ್ತು ಕ್ರಮವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ನಾನು ಪಕ್ಕದಲ್ಲೇ ಇದ್ದು ಏನ ಮಂತ್ರಿಗಳ ಹತ್ರ ಮಾತಾಡಿ ಈಗ ನನ್ಗೆ 10 ಕೋಟಿ ಬೇಕು, ಕನಿಷ್ಠ 5 ಕೋಟಿನಾದ್ರೂ ಬಿಡುಗಡೆ ಮಾಡ್ಬೇಕು ಎಂಬ ಒತ್ತಡವನ್ನ ಈಗಾಗಲೇ ಅವ್ರು ಏರಿದ್ದಾರೆ. ನಿಜ ಕೂಡ ಇದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯತಿ ಕಟ್ಟಡಗಳಿಗೆ ಅವ್ರು ವಿಶೇಷವಾಗಿ ಕಟ್ತಕ್ಕಂತ ಒಂದು ಕಾಳಜಿಯನ್ನ ಇವತ್ತು ಶಾಸಕರು ವಹಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಶ್ರೀ ಜಯರಾಮ್, ಉಪಾಧ್ಯಕ್ಷ KR ಲೋಕೇಶ್, ಸದಸ್ಯರಾದ V ವಸಂತ, P ಶಾಂತರಾಜು, ಕಾವೇರಿ, GE ಉಮೇಶ್, KR ಅರುಣ್ ಕುಮಾರ್, ನಾಗರಾಜು, ಬ್ಯಾಟೇಗೌಡ, ವಿಜಯಲಕ್ಷ್ಮಿ, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗುವ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡಿ ರೈತರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವುದೇ ನನ್ನ ಗುರಿ ಎಂದು ಬರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷ B ಹಾಲುಗುಂಡೇಗೌಡ ತಿಳಿಸಿದರು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಬರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಪರಸ್ಪರ ಸಹಕಾರ, ಸೇವಾ ಮನೋಭಾವದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ಮುನ್ನಡೆಸಿದಾಗ ಸಂಘ ಆರ್ಥಿಕ ಅಭಿವೃದ್ಧಿ ಕಾಣಲು ಸಾಧ್ಯ. ಸಂಘಕ್ಕೆ ಆಗಮಿಸುವ ರೈತರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮಾತನಾಡಿಸುವ ಮೂಲಕ ಉತ್ತಮ ಆಡಳಿತ ನೀಡುವಂತಹ ಪ್ರವೃತ್ತಿಯನ್ನ ಸಿಬ್ಬಂದಿಗಳು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬರಗೂರು ಏನು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ವಿ. ಇವತ್ತಿನ ದಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆ ಈ ಸಂಘದಲ್ಲಿ ಇದ್ದು, ಈ ಒಂದು ಅಧ್ಯಕ್ಷನನ್ನಾಗಿ ಆಯ್ಕೆಯಾಗಲು ಸಹಕರಿಸಿದಂಥ
ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. ಒಂದು ಸಂಘದಲ್ಲಿ ಈಗಾಗಲೇ ನಾವು ಮೊನ್ನೆ ಒಂದು ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾತಾಡಿದ್ವಿ, ಏನು ಮಾಡ್ಬೋದು ಸಂಘದ ಅಭಿವೃದ್ಧಿ ವಿಚಾರವಾಗಿ. ನಮ್ಮ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಏನು ಆದಾಯ ಪ್ರತಿ ತಿಂಗಳು ಬರೋ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಸೇರಿ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಕೂಡ ನಾವು ಮಾತಾಡಿದ್ವಿ. ಅದೇ ರೀತಿ ಒಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನೊಂದಿಗೆ ಒಡನಾಟವನ್ನು ಇಟ್ಕೊಂಡು ನಮ್ಮ ಏನು ಷೇರುದಾರಿಗೆ ನಮ್ಮ ಸಂಘದಿಂದ ಏನು ಸಹಾಯ ಮಾಡೋದಕ್ಕೆ ಆಗುತ್ತೋ ಅಷ್ಟು ಸಹಾಯವನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಒಗ್ಗಟ್ಟಾಗಿ ಆ ಕೆಲಸವನ್ನು ನಾವು ಷೇರುದಾರಿಗೆ ಮಾಡ್ತೀವಿ. ಅವ್ರು ಏನು ನಮಗೆ ಮತವನ್ನು ಕೊಟ್ಟು ಇವತ್ತು ಎಲ್ಲರನ್ನ ನಿರ್ದೇಶಕರನ್ನಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕಾರ ಮಾಡಿದ್ದಾರೆ. ಅವರ ಋಣವನ್ನು ಖಂಡಿತವಾಗ್ಲೂ ಕೂಡ ನಾವು ಎಲ್ಲರೂ ಕೂಡ ತೀರಿಸೋ ಒಂದು ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಚುನಾವಣೆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತು ಸಾಕಷ್ಟು ಬೆಳವಣಿಗೆಗಳು ಆದವು. ಆದಾಗ್ಯೂ ಕೂಡ ಒಂದು ಬರಗೂರು ಅಂತ ಪ್ರತಿಷ್ಠಿತ ಒಂದು ಸಂಘದಲ್ಲಿ ಚುನಾವಣೆ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ನಮ್ಮ CDO ಮೇಡಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ ಏನು ಕಾರ್ಯದರ್ಶಿಗಳಾದಂಥ ತಿಮ್ಮಣ್ಣವರು ಅವರು ಕೂಡ ಸಾಕಷ್ಟು ಪ್ರಯತ್ನ ಏನೋ ಅವರು ಕೂಡ ಎಲ್ಲ ರೀತಿ ಬೇರೆ ರೀತಿ ಪ್ರಯತ್ನ ಮಾಡಿದ್ರು, ಕೊನೆಗೆ ಅದಾಗಲಿಲ್ಲ. ಅವರು ಕೂಡ ಚುನಾವಣೆ ನಡೆಯೋದಕ್ಕೆ ತುಂಬ ಸಹಕಾರ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಅದೇ ರೀತಿ ಮಹಾರಾಷ್ಟ್ರ ನಿವಾಸಿಗಳಾದಂಥ ಮಾಂತೇಶ್ ಇರ್ಬೋದು, ನಮ್ಮ ರಾಜಣ್ಣವ್ರು ಇರ್ಬೋದು, ಅದೇ ರೀತಿ ಇಲ್ಲಿ ಏನು ನಮ್ಮ ಭಾಗದ ಮುಖಂಡರುಗಳು ಮುಖ್ಯವಾಗಿ ಎಲ್ಲರೂ ಕೂಡ ಸಾಕಷ್ಟು ನಮ್ಗೆಲ್ರಿಗೂ ಆಯ್ಕೆ ಆಗಲು ಸಹಕಾರ ಮಾಡಿದ್ರಿ. ನಮ್ಗೆಲ್ಲರಿಗೂ ವಂದಿಸುತ್ತಾ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವನ್ನೆಲ್ಲರನ್ನೂ ಕೂಡ ಜ್ಞಾಪಿಸ್ಕೊಳ್ತಾ, ಈ ಒಂದು ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ. ಇನ್ನು ನೂತನ ಉಪಾಧ್ಯಕ್ಷರಾಗಿ ಹಾರೋಗೆರೆ ಕೃಷ್ಣಪ್ಪ ಆಯ್ಕೆಯಾದರು. ಈ ವೇಳೆ ನಿರ್ದೇಶಕರಾದ ಕೃಷ್ಣಪ್ಪ, ಬೀರಲಿಂಗೇಗೌಡ, ದಾನವೇಂದ್ರ, PS ಸಿದ್ದೇಶ್, ಶ್ರೀನಿವಾಸ್ ಮೂರ್ತಿ, ಚಂದ್ರಪ್ಪ, ನರಸಿಂಹರಾಜು, ಜಗದಾಂಬ, ಸರೋಜಮ್ಮ ಹಾಗೂ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ಗ್ರಾಮಗಳ ಅಭಿವೃದ್ಧಿಯಾಗಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯಾಗಬೇಕು ಎಂಬುದು ಅವರ ಆಶಯದಂತೆ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅದನ್ನು ಪುನರ್ ನಿರ್ಮಿಸುವಂತಹ ಕಾರ್ಯ ಮಾಡುತ್ತಿದ್ದೇನೆ ಎಂದು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಗೋಪಿಕುಂಟೆ ಗ್ರಾಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನ 40 ಲಕ್ಷ ರೂಪಾಯಿ ಹಾಗೂ ಗೋಪಿಕುಂಟೆ ಈರಣ್ಣ ಮೇಷ್ಟ್ರು ಅವರ ಸ್ಮರಣಾರ್ಥ ಗೌರವಪೂರ್ವಕವಾಗಿ ವೈಯಕ್ತಿಕ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೂತನ ಹೈಟೆಕ್ ಶಾಲಾ ಕಟ್ಟಡದ ಉದ್ಘಾಟಿಸಿ ಮಾತನಾಡಿದ ಅವರು, ನನ್ನ ಮಗ ವಿದ್ಯಾವಂತನಾಗಬೇಕು ಎಂದು ನಮ್ಮ ತಾಯಿಯವರು ಗೋಪಿಕುಂಟೆ ಗಳಿಸಿದರು. ಗೋಪಿಕುಂಟೆಯಲ್ಲಿ ಈರಣ್ಣ ಮೇಷ್ಟ್ರು ನನಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಮಗನಂತೆ ಸಾಕಿದರು. ಅದರಿಂದಲೇ ನಾನು ಇಷ್ಟು ಕೆಲಸ ಮಾಡಲು ಸಾಧ್ಯವಾಯಿತು. ಅವರ ಸೇವೆಯೇ ನನಗೆ ಪ್ರೇರಣೆಯಾಗಿದೆ. ಯಾವ ಶಾಲೆಗಳು ನನ್ನಂತ ಅಥವಾ ನಮ್ಮಂತ ಒಬ್ಬ ಪ್ರತಿಭಾವಂತರಿಗೆ ವಿದ್ಯೆ ಕೊಟ್ಟಿದ್ವ ಹಿಂದೆ, ನಾನು 47 ವರ್ಷದ ಹಿಂದೆ ಈ ಊರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದೆ. 47 ವರ್ಷ ಇಲ್ಲಿಗೆ. ಆ 47 ವರ್ಷದ ಪಕ್ಕದ ಹಳ್ಳಿ ಹೊಸಹಳ್ಳಿ, ನಮ್ಮ ತಂದೆ ತಾಯಿ, ವಿಶೇಷವಾಗಿ ನಮ್ಮ ತಾಯಿ ಕೂಡ ಇಲ್ಲಿ ಬಂದಿದ್ದಾರೆ. ಮೊದಲನೇ ಬಾರಿಗೆ ಪಬ್ಲಿಕ್ ಫಂಕ್ಷನ್ಗೆ ನನ್ನ ಕುಟುಂಬ ಬಂದಿದೆ ಸರ್. ಕಾರಜೋಳ ಸಾಹೇಬ್ರೆ ಮೊದಲನೇ ಬಾರಿಗೆ ನನ್ನ ಕಾರ್ಯಕ್ರಮಕ್ಕೆ ನನ್ನ ಕುಟುಂಬ, ನನ್ನ ಶ್ರೀಮತಿಯವರು, ನನ್ನ ಮಗಳು ಡಾಕ್ಟರ್ ಐಶ್ವರ್ಯ, ಹಾಗೆ ನನ್ನ ಮಗ ಸಾತ್ವಿಕ್, ನನ್ನ ತಾಯಿ ಮತ್ತು ನನ್ನ ಸಾಕದಂಥ ತಾಯಿ ಈರಣ್ಣ ಶ್ರೀಮತಿಯವರು, ಲಕ್ಷ್ಮಮ್ಮನವರು, ಎಲ್ಲರೂ ಕೂಡ ನನ್ನ ಊಟ ಹಾಕಂಥವ್ರು ರತ್ನಕ್ಕ, ಹಾಗೆ ನಮ್ಮ ಲತಮ್ಮ ಎಲ್ಲ ಬಂದಿದ್ದಾರೆ. ನಮ್ಮ ಸ್ವಾಮಿಯವರು ವೇದಿಕೆ ಮೇಲೆ ಕೂತಿದ್ದಾರೆ.
ಇದು ಒಂದು ನಿಜಕ್ಕೂ ಒಂದು ಕುಟುಂಬದ ಕಾರ್ಯಕ್ರಮ ಥರ ಆಗ್ತಾ ಇದೆ. ನಾನು ಎಷ್ಟೇ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಎಲ್ಲೋ ಒಂದು ರೀತಿ ಈ ಕುಟುಂಬನೇ ಭಾಗಿಯಾಗ್ತಾ ಇದೆ. ನಾನು ಈರಣ್ಣ ಮೇಷ್ಟ್ರ ಹೆಸರಲ್ಲಿ ಸಿರಾದಲ್ಲಿ ಶಾಲೆ ಮಾಡಿ ಇವತ್ತು ಒಂದು 15-20 ಸಾವಿರ ಜನ ಮಕ್ಕಳು ಕಲ್ತಿದ್ದಾರೆ. ನನ್ಗೆ ಯಾಕೋ ಒಂದು ದೊಡ್ಡಷ್ಟೇ ಅನಿಸಲಿಲ್ಲ. ಈರಣ್ಣ ಮೇಷ್ಟ್ರದೊಂದು ಸ್ಟ್ಯಾಚ್ಯೂ ಇಟ್ಟುಬಿಟ್ಟು ನಾನು ಅಷ್ಟು ಮಾಡಿದ್ರೆ ಸಾಕಾಗಲ್ಲ. ಅವ್ರ ಹೆಸರಲ್ಲಿ, ಅವ್ರ ಊರಲ್ಲಿ ಅವ್ರಿಗೇನಾದರೂ ಅವ್ರ ಹೆಸರು ಶಾಶ್ವತವಾಗಿರೋ ರೀತಿ ಒಂದು ಕೊಡುಗೆಯನ್ನು ಕೊಡಬೇಕು. ಅವ್ರ ಹೆಸರಲ್ಲಿ ಇನ್ನೂ 100 ಜನ 1000 ಜನ ವಿದ್ಯಾರ್ಥಿಗಳು ಓದಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಟ್ಟಡ, ಯಾವ ಹೆಸರಿನಲ್ಲಿ ಜಮ್ಸ್ ಎಜುಕೇಶನ್ ಟ್ರಸ್ಟ್ ಇದೆ ಸಿರಾದಲ್ಲಿ, ಆ ಟ್ರಸ್ಟ್ನಿಂದ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ಅವರ ಹೆಸರಲ್ಲಿ ವಿನಿಯೋಗಿಸಿ ಇವತ್ತು ಈ ಶಾಲಾ ಕಟ್ಟಡ ನಿರ್ಮಾಣ ಆಗಿದೆ. ಸಂಸದರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಎಂ ಕಾರಜೋಳ ಮಾತನಾಡಿ, ರಾಜಕಾರಣಿಗಳು ತಮ್ಮ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ರೆಸಾರ್ಟ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆಚರಿಸುತ್ತಾರೆ. ಆದರೆ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಕಾಳಜಿಯಿಂದ ತಮ್ಮ ಹುಟ್ಟುಹಬ್ಬದಂದು ಸರ್ಕಾರಿ ಶಾಲೆಯನ್ನ ಪುನರ್ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟಿಸುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಎಂದರು. ಅನೇಕರು ತಮ್ಮ ಹುಟ್ಟು ಹಬ್ಬಗಳನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಆದರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಕಳಕಳಿ ಕಾಳಜಿ ಇರ್ತಕ್ಕಂಥವರು ಚಿದಾನಂದ ಗೌಡರು ಪ್ರತಿ ವರ್ಷ ತಮ್ಮ ಹುಟ್ಟು ಹಬ್ಬಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಶಾಲಾ ಕಟ್ಟಡಗಳನ್ನು ಉದ್ದತಕ್ಕಂಥದ್ದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸೋದಕ್ಕಾಗಿ ಬಂದಿದ್ದೆ. ಬಂಧುಗಳೇ, ಇವತ್ತು ಅನೇಕರು ಬೆಳಗಾಗೋದ್ರಲ್ಲೇ ಶ್ರೀಮಂತರಾಗಿದ್ದಾರೆ. ಅವರು ಹುಟ್ಟು ಹಬ್ಬಗಳನ್ನು ಅದ್ದೂರಿಯಾಗಿ ಮಾಡ್ತಾ ಇರ್ತಾರೆ. ಅದ್ದೂರಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಸಂಜೆ ಮುಂದೆ ಒಂದೊಂದು ರೆಸಾರ್ಟೇ ಬುಕ್ ಮಾಡಿರ್ತಾರೆ, ಒಂದೊಂದು ಬಾರ್ಗಳನ್ನೇ ಬುಕ್ ಮಾಡಿರ್ತಾರೆ, ಒಂದೊಂದು ಹೋಟೆಲ್ಗಳನ್ನೇ ಬುಕ್ ಮಾಡಿರ್ತಾರೆ. ಆದರೆ ಚಿದಾನಂದರವರು ತಮ್ಮನ್ನು ಎಷ್ಟು ನೆನಪು ಮಾಡಿಕೊಂಡು ಒಂದು ಟ್ರಸ್ಟನ್ನು ಮಾಡಿ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಇಂಥವ್ರು ಎಷ್ಟು ಜನ ಸಿಗ್ಬೋದು? ಅಪರೂಪಕ್ಕೆ ಬೆರಳ ಮೇಲೆ ಎಣಿಸೋಷ್ಟು ಜನ ಸಿಗ್ಬೋದು. ಅದಕ್ಕೆ ನನಗೆ ನೆನಪಾಗೋದು, ಯಾಕಂದ್ರೆ ನಾನು ಶರಣರ ರಾಂಟಿನಿಂದ ಬಂದಂಥವು. ಕಾಯಕ ದಾಸೋಹ. ಕಾಯಕ ಅಂದರೆ ದುಡಿಯೋದು, ದಾಸೋಹ ಅಂದರೆ ಇಂಥ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ತಾನು ಗಳಿಸಿದಂಥದ್ದನ್ನು ತನಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥವ, ಸಮಾಜಕ್ಕಾಗಿ ನೀಡತಕ್ಕಂಥವ ದಾಸೋಹಿ ಆಗ್ತಾರೆ. ಅವರು ದಾಸೋಹಿಗಳಿವೆ. ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ ಮಾತನಾಡಿ, ವಿಧಾನ ಪರಿಷತ್ ಶಾಸಕ ಚಿದಾನಂದ್ ಅವರ ಕೆಲಸ ಮೆಚ್ಚುವಂತದ್ದು. ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಬಂದಿರುವ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡಿ ಮರುಹುಟ್ಟು ನೀಡುತ್ತಿರುವುದು ಶ್ಲಾಘನೀಯ ಕೆಲಸ ಎಂದರು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನ, ಕನ್ನಡ ಶಾಲೆಗಳನ್ನ ಹಳ್ಳಿಗಳಲ್ಲಿ ಮುಚ್ಚುವಂತಹ ಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಡೆ ಇಂಗ್ಲಿಷಿನ ವ್ಯಾಮೋಹ, ಇನ್ನೊಂದು ಕಡೆಗೆ ಖಾಸಗಿ ಶಾಲೆಗಳ ಆಕರ್ಷಣೆ. ಇದರಿಂದಾಗಿ ಎಷ್ಟೇ ದುಬಾರಿ ಆದ್ರೂ ಕೂಡ, ಎಷ್ಟೇ ಹಣ ವೆಚ್ಚ ಆದ್ರೂ ಕೂಡ ತಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ಬೇಕು, ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ಬೇಕು ಅಂತಕ್ಕಂಥ ವ್ಯಾಮೋಹ ಇದೆಯಲ್ಲ, ಆ ವ್ಯಾಮೋಹದ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವಂತದ್ದಿದೆ ಇವತ್ತು. ಅದಕ್ಕೆ ಏನಾದರೂ ಹೊಸ ಹೊಸ ವಿಚಾರಗಳನ್ನ ಮಾಡಬೇಕಾಗಿದೆ. ಎಜುಕೇಶನ್ ಪಾಲಿಸಿಗಳು ಎಲ್ಲ ಬರ್ತಾ ಇದ್ದಾವೆ. ರಾಜ್ಯದಲ್ಲಿ ಒಂದು ಎಜುಕೇಶನ್ ಪಾಲಿಸಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಎಜುಕೇಶನ್ ಪಾಲಿಸಿ. ಯಾವುದೇ ಪಾಲಿಸಿ ಆದರೂ ಕೂಡ ಎಲ್ಲ ಒಂದು ಕಡೆಗೆ ಈ ರೀತಿಯಾಗಿ ಸರ್ಕಾರಿ ಶಾಲೆಗಳು ಅದು ಆಕರ್ಷಣೀಯವಾಗಿ ಜನ ಹೋಗ್ತಕ್ಕಂಥ ವಾತಾವರಣ ಇವತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಕೂತು ಯೋಚನೆ ಮಾಡಬೇಕನ್ನೋ ಸ್ಥಿತಿ ಇದೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಬಹುಶಃ ಸ್ವತಂತ್ರ ಬಂದು 75 ವರ್ಷ ಆಯಿತು.
75 ವರ್ಷದಲ್ಲಿ ನಮ್ಮ ಶಿಕ್ಷಣದ ಮಟ್ಟ ಇವತ್ತು ನಮ್ಮ ರಾಜ್ಯದಲ್ಲಿ 80% ಇದೆ. ಇನ್ನೂ 20% ಅಕ್ಷರ ಜ್ಞಾನ ಗೊತ್ತಿಲ್ಲದೆ ಇರತಕ್ಕಂಥ ಜನರು ಕೂಡ ಇದ್ದಾರೆ. ಅದು ಒಂದು ಕಡೆ ಇರಲಿ. ಆದ್ರೆ ಇವತ್ತೆಲ್ಲ ಭವಿಷ್ಯದ ದೃಷ್ಟಿಯಿಂದ ನಾವು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ನಾಡೋಜ ಬರಗೂರು ರಾಮಚಂದ್ರಪ್ಪ ಮಾತನಾಡಿ, ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ಅವರು ಕೋಪಿಕುಂಟೆಯಲ್ಲಿ ನೂತನವಾಗಿ ಕಟ್ಟಿರುವ ಶಾಲಾ ಕಟ್ಟಡ ಅವರಿಗೆ ಶಿಕ್ಷಣದ ಮೇಲೆ ಇರುವ ಪ್ರೀತಿಯನ್ನ ತೋರಿಸುತ್ತದೆ. ಚಿದಾನಂದ ಗೌಡ ಅವರು ಸಾಂಸ್ಕೃತಿಕ ಶೈಕ್ಷಣಿಕ ಸೇವೆ ಮಾಡುತ್ತಿದ್ದಾರೆ ಎಂದರು. 20 ಸರಿ ಹೇಳಿದ್ದೀನಿ ಅನೇಕ ಸಮಾರಂಭಗಳಲ್ಲಿ, ಈ ತರ ಸಮಾರಂಭಗಳಲ್ಲಿ ನಮ್ಮಲ್ಲಿ ಪ್ರೊಫೆಸರ್ಗಳು ಜಾಸ್ತಿ ಆಗಿದ್ದಾರೆ, ಮೇಸ್ಟ್ರುಗಳು ಕಡಿಮೆ ಆಗಿದ್ದಾರೆ ಅಂತ. ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಿದ್ದಾರೆ, ಮೇಸ್ಟ್ರುಗಳಿದಾರ. ನನ್ನ ಮೇಸ್ಟ್ರು ಬರಗೂರು ಮೇಸ್ಟ್ರು ಅಂದಾಗ ನನಗೆ ಬಹಳ ಖುಷಿ ಆಗುತ್ತೆ. ನಾನು ಯಾರು ರಾಮಚಂದ್ರಪ್ಪ ಅಂತ ಕರೆಯೋದಿಲ್ಲ, ಬರಗೂರು ಅಂತಾರೆ, ಅದು ಇನ್ನಷ್ಟು ಖುಷಿ ನನಗೆ. ಬರಗೂರು ಮೇಸ್ಟ್ರು ಅಂತ ಖುಷಿ ಆಗುತ್ತೆ, ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅಂತ ಖುಷಿ ಆಗಲ್ಲ. ಯಾಕೆಂದ್ರೆ ಮೇಸ್ಟ್ರು ಅನ್ನೋದ್ರಲ್ಲಿ ಒಂದು ಪ್ರೀತಿ ಇರುತ್ತೆ, ಅಲ್ಲೊಂದು ಸೆಳೆತ ಇರುತ್ತೆ. ಅದು ಇವ್ನು ನಮ್ಮ ಮೇಸ್ಟ್ರಪ್ಪ ಅಂತ ಹೇಳ್ಕೊಳ್ಳೋದ್ರ ಒಳಗಡೆ ಅಂತ ಮೇಸ್ಟ್ರುಗಳ ಅಗತ್ಯನೂ ಇದೆ ನಮ್ಮಲ್ಲಿ. ಆ ರೀತಿಯಲ್ಲಿ ಯಾವಾಗ ಒಳ್ಳೆ ಮೇಸ್ಟ್ರುಗಳು ಇರ್ತಾರೆ ಆಗ ಒಳ್ಳೆ ವಿದ್ಯಾರ್ಥಿಗಳನ್ನ ನಾವು ಬೆಳೆಸೋದಕ್ಕೆ ಸಾಧ್ಯ ಆಗಿರುತ್ತೆ. ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ನನ್ನನ್ನ ಮಾಧ್ಯಮಿಕ ಶಾಲೆಯಲ್ಲಿ ನಿನಗೇನೋ ಸಾಧ್ಯ ಅಂತ ಹೇಳಿ ಧೈರ್ಯ ಕೊಟ್ಟು ಬೆಳೆಸಿದವರು ಟಿ.ವೈ. ನಾಗಭೂಷಣ ರಾವ್ ಅನ್ನೋ ಮೇಷ್ಟ್ರು. ಬರಗೂರಿನಲ್ಲಿ ಟಿ.ವೈ. ನಾಗಭೂಷಣ ರಾವ್ ಅಂತ ಮೇಷ್ಟ್ರು ಬಂದಿದ್ರು. ಇವತ್ತು ನಾನು ಇಲ್ಲಿ ಏನಾದರೂ ಭಾಷಣ ಮಾಡಕ್ಕೆ ನಿಂತಿದ್ದೀನಿ ಅಂತ ಅಂದ್ರೆ ಅವತ್ತು ಭಾಷಣ ಮಾಡೋದಕ್ಕೆ ಹೆದರ್ತಾ ಇದ್ದೆ. ನಮ್ಮ ಜಯರಾಮಪ್ಪನ್ ಕೇಳಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಹೆದರ್ತಿದ್ದೆ ಅಂತ ಹೇಳಿ. ಆದ್ರೆ ಇವತ್ತು ಧೈರ್ಯವಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿನಗೇನೋ ಶಕ್ತಿ ಇದೆ, ನೀನು ಮಾತಾಡು ಅಂತ ಹೇಳಿ ಪ್ರತಿ ಶನಿವಾರ ಮಾಧ್ಯಮಿಕ ಶಾಲೆಯಲ್ಲಿ ನನ್ನ ಹತ್ರ ಭಾಷಣ ಮಾಡಿಸಿ ಇವತ್ತು ನಿಮ್ಗೆ ಇಷ್ಟು ತೊಂದರೆ ಕೊಡೋ ಭಾಷಣ ಮಾಡೋ ತನಕ ಬಂದಿದ್ದೀನಿ ನಾನು. ಅಂದ್ರೆ ಈಗ ಬೆಳೆಸ್ತವ್ರು ಯಾರು? ನಮ್ಮನ್ನ ಮೇಷ್ಟ್ರುಗಳು ಬೆಳೆಸ್ತಾರೆ. ನಮಗೊಂದು ಜವಾಬ್ದಾರಿ ಇರ್ಬೇಕು ಮೇಷ್ಟ್ರುಗಳಿಗೆ. ನಾವು ರಾಜಕಾರಣಿಗಳ ಸಾಕಷ್ಟು ಬೈತೀವಿ, ಪಾಪ ರಾಜಕಾರಣಿಗಳು ಇರೋದೇ ಬೈಸ್ಕೊಳಕ್ಕೆ ಅನ್ನೋ ತರ ಆಗ್ಬಿಟ್ಟಿದೆ. ಆದ್ರೆ ರಾಜಕಾರಣಿಗಳು ಅಷ್ಟೇ ಕೆಟ್ಟಿಲ್ಲ, ನೈತಿಕತೆ ಇದೆಯಲ್ಲ, ಶಿಕ್ಷಣ ಕ್ಷೇತ್ರದ ನೈತಿಕತೆಯನ್ನ ಕಾಪಾಡುವ ಕೆಲಸ ಮೇಷ್ಟ್ರುಗಳ ಮೇಲೂ ಇದೆ ಅನ್ನೋದನ್ನ ನಾವು ಮರೆಯಬಾರದು. ನಮ್ಮ ಈ ಶಿಕ್ಷಣ ಇದೆಯಲ್ಲ, ಹಾಗೆ ನೋಡಿದ್ರೆ ಬಹುಶಃ ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಒಪ್ತಾರೆ ಅಂದ್ಕೊಂಡಿದ್ದೀನಿ. ಅವರ ಭಾಗಕ್ಕಿಂತ ಹೆಚ್ಚಾಗಿ ಈ ಹಳೆಯ ಮೈಸೂರು ಭಾಗದ ಒಳಗಡೆ ಶಿಕ್ಷಣಕ್ಕೆ ಆರಂಭದಲ್ಲಿ ಪ್ರಾಧಾನ್ಯತೆ ಸಿಕ್ತು ಇಲ್ಲಿ. ಅದಕ್ಕೆ ಕಾರಣಕರ್ತರಾದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಇವತ್ತು ನಾವು ಜ್ಞಾಪಿಸಿಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಅವರ ಕಾಲದಲ್ಲಿ 1913ರಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆ. ಕಾರ್ಯಕ್ರಮದಲ್ಲಿ ಸುಮಾರು 30 ವಿಶೇಷ ಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ಮೋಟಾರು ಸೈಕಲ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್, ತಹಶೀಲ್ದಾರ್ ಸಚ್ಚಿದಾನಂದ ಕೂಚನೂರು, ತಾಲೂಕು ಪಂಚಾಯತ್ ಇಒ ಹರೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ಕೃಷ್ಣಪ್ಪ, ಆರ್ಬಿಸಿ ರಂಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮುಕ್ತ ಮನಸ್ಸುಗಳ ಹರಸಲು ಬಂದವರು, ಕಾರ್ಯ ಕೈಲಾಸದಿಂದ ಧನ್ಯತೆ ಕಂಡವರು, ಬಡತನವನ್ನೇ ಉಂಡವರು, ಬಡವರಿಗೂ ಬಂಧುವಾದರು, ಬೇರೆಯಲ್ಲಿ ಬೆಂದು ಭಾಗ್ಯಶಾಲಿಯಾದರು. ಫುಡ್ ಡೆಲಿವರಿ ಬಾಯ್ ಮೇಲೆ ರೆಸ್ಟೋರೆಂಟ್ ಸಿಬ್ಬಂದಿ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಫೆಬ್ರವರಿ 2ರಂದು ರಾತ್ರಿ ಹೆಸರುಘಟ್ಟ ರಸ್ತೆಯ ಸಪ್ತಗಿರಿ ಆಸ್ಪತ್ರೆ ಎದುರಿನಲ್ಲಿರುವ ಗಬ್ರೋ ಬಿಸ್ಟ್ರೋ ಅಂಡ್ ಕೆಫೆಯಲ್ಲಿ ಘಟನೆ ನಡೆದಿದ್ದು, ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಹಕರು ಆರ್ಡರ್ ಮಾಡಿದ್ದ ಫುಡ್ ನೀಡಲು ರೆಸ್ಟೋರೆಂಟ್ ಸಿಬ್ಬಂದಿ ವಿಳಂಬ ಮಾಡಿದ್ದಾರೆ. ಪದೇ ಪದೇ ಗ್ರಾಹಕರಿಂದ ಕರೆಗಳು ಬರುತ್ತಿದ್ದರಿಂದ ತನ್ನ ಕರ್ತವ್ಯದ ತುರ್ತು ಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಡೆಲಿವರಿ ಬಾಯ್ ಸಮಯಕ್ಕೆ ಸರಿಯಾಗಿ ಫುಡ್ ಡೆಲಿವರಿ ಮಾಡಲು ಸಾಧ್ಯವಾಗುವಂತೆ ಬೇಗನೆ ಫುಡ್ ಮಾಡುವಂತೆ ರೆಸ್ಟೋರೆಂಟ್ ಸಿಬ್ಬಂದಿ ಬಳಿ ಕೇಳಿದ್ದ. ಈ ವೇಳೆ ರೆಸ್ಟೋರೆಂಟ್ ಸಿಬ್ಬಂದಿ ಹಾಗೂ ಡೆಲಿವರಿ ಬಾಯ್ ನಡುವೆ ಮಾತಿಗೆ ಮಾತು ಬೆಳೆದಿದೆ. ನೋಡುತ್ತಿದ್ದಂತೆ ಗ್ರಾಹಕರ ಕಣ್ಣೆದುರೇ ಫುಡ್ ಡೆಲಿವರಿ ಬಾಯ್ ಮೇಲೆ ಮುಗಿಬಿದ್ದ 4-5 ಜನ ರೆಸ್ಟೋರೆಂಟ್ ಸಿಬ್ಬಂದಿ ಆತನನ್ನ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.